ಭಗವದ್ಗೀತೆ ಅಂತ ಎಷ್ಟೊಂದು ಮೂರು ಪೇಜ್ 4 ಪೇಜ್ ಇರುತ್ತೆ. ಮತ್ತು 2-3 ಸೆಂಟೆನ್ಸ್ ಮುಗಿದ್ಬಿಡ್ತಾರೆ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಯಂ ಹಿ ನವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭಾ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಈ ಒಂದು ಶ್ಲೋಕವನ್ನು ನೋಡಿದ್ವಿ. ಇದರ ಚಿಂತನೆಯನ್ನು ಹೇಳೋದಾದರೆ ಏತೆ ಇವುಗಳು ಅಂದರೆ ಹಿಂದೆ ಹೇಳಿದ ವಿಷಯ ಸಂಬಂಧಗಳು, ಎಂ ಪುರುಷಂ ದೇಹದ ಒಳಗಡೆ ನೆಲೆಗೊಂಡ ಯಾವ ಜೀವವನ್ನು ನವ್ಯಥಯಂತಿ ಕಾಡಲಾರವೋ, ಸಮದುಃಖ ಸುಖಂ ಧೀರಂ ಎಂ ಕಾಟ ಹಾಗೆ ಆಗತ್ತೆ. ಸುಖ ದುಃಖಗಳನ್ನು ಸಮಾನವಾಗಿ ತೆಗೆದುಕೊಳ್ಳೋದು ಅಂದರೆ ಏನು? ಸುಖ ಬರ್ತಾ ಇದ್ದಾಗ ದುಃಖ ಬರುತ್ತೆ ಅಂತನ್ನುವ ಎಚ್ಚರ, ದುಃಖ ಬಂದಾಗ ಸುಖ ಬರುತ್ತೆ ಅನ್ನುವ ಭರವಸೆ, ಈ ಎರಡು ಇದ್ದರೆ ಜೀವನದಲ್ಲಿ ದುಡುಕಿ ನಿರ್ಧಾರ ಮಾಡಲಿಕ್ಕೆ ಹೋಗಲ್ಲ. ವಿಪರೀತ ಸುಖದಲ್ಲಿ ಯಾರನ್ನೋ ತಿರಸ್ಕರಿಸಬಹುದು, ವಿಪರೀತ ದುಃಖದಲ್ಲಿ ಯಾರನ್ನೋ ಬಹುವಾಗಿ ನಂಬಿ ಮೋಸ ಹೋಗಬಹುದು. ಇವೆರಡೂ ಆಗಬಾರದು ಅಂತಂದರೆ ಸಮದುಃಖ ಸುಖನಾಗಿ ಒಬ್ಬ ಜೀವ ಇರಬೇಕು. ಅವನು ಹೊರಗಡೆಯ ಕಷ್ಟ ಸುಖಗಳನ್ನು ಒಂದಾದ ನಂತರ ಒಂದು ಬಂದು ಹೋಗತ್ತೆ ಅನ್ನೋದನ್ನು ಗಮನಿಸಬೇಕು. ಅದರಿಂದಾಗಿ ಈ ಬಂದದ್ದು ಇದ್ದದ್ದು ಇದ್ಯಾವುದು ನನ್ನಿಂದ ಅಲ್ಲ ಅಂತನ್ನುವ ವಿನೀತ ಭಾವ ಏನಿದೆ ಅದು ತಾರಕ. ಹೀಗಾಗಿ ಅವನು ಅಮೃತತ್ವಾಯ ಕಲ್ಪತೆ, ಮುಕ್ತಿಗೆ ಯೋಗ್ಯ, ಬಿಡುಗಡೆಗೆ ಯೋಗ್ಯ ಆಗ್ತಾನೆ. ಸರಿ, ಕೇವಲ ಮಾತ್ರ ಸ್ಪರ್ಶಗಳ ಸಹನ ಅನ್ನೋದು ದುಷ್ಟರಲ್ಲಿಯೂ ಕಾಣುತ್ತದೆ, ನಾಸ್ತಿಕರಲ್ಲಿಯೂ ಕಾಣುತ್ತದೆ. ಅರ್ನೆಸ್ಟೋ ಚಗುವೆರನಿಗಿಂತ ಕಷ್ಟಪಟ್ಟವರು ಯಾರಿದ್ದಾರೆ? ಸುಖದ ಲವಲೇಶ ಅವನಿಗಿಲ್ಲ ಪಾಪ. ಅರ್ನೆಸ್ಟೋ ಚಗುವೆರನಿಗಿಂತ ಕಷ್ಟಪಡ್ಲಿಕ್ಕಾಗ್ತದ? ಎಷ್ಟು ಜನ ಇದ್ದಾರೆ ಹಾಗೆ. ಆದರೆ ಅವರು ಯಾರು ಕೂಡ ಪುರುಷ ಅಲ್ಲ. ಪುರುಷ ಅಲ್ಲ ಅಂದರೆ ದೇವರ ಭಕ್ತರಲ್ಲ. ಅವರ ಜೀವನದಲ್ಲಿ ದೇವರು ಕೇಂದ್ರ ಅಲ್ಲ, ದೇವರು ಕೇಂದ್ರ ಆಗಿರಬೇಕು. ವಿಷಯ ಸಂಬಂಧದಿಂದ ಉಂಟಾದ ಸುಖ ದುಃಖಗಳನ್ನು ಸಮವಾಗಿ ಸ್ವೀಕರಿಸಬೇಕು. ಅವರು ಮುಕ್ತಿಗೆ ಅರ್ಹರಾಗ್ತಾರೆ. ಮುಕ್ತಿಗೆ ಅರ್ಹತೆ ಅಂದರೆ ಅದು. ಇಷ್ಟನ್ನ ಕೃಷ್ಣ ಅರ್ಜುನನಿಗೆ ಹೇಳಿದ. ಅದರಿಂದ ಪುರುಷ ಅಂತ ಹೇಳಿದರೆ ದೇಹ ಸಂಬಂಧ ಯಾರಿಗಿದೆಯೋ ಅವರಿಗೆ. ಹೀಗಾಗಿ ಬಹಳ ಜನ ಮಹಿಳಾವಾದಿಗಳು ಹೇಳೋದುಂಟು, ನೋಡಿ ನಿಮ್ಮ ಶಾಸ್ತ್ರದಲ್ಲಿ ಪುರುಷಂ ಪುರುಷಂ ಅಂತ ಹೇಳ್ತಾ ಇದ್ದಾರೆ, ಆದ್ದರಿಂದಾಗಿ ನಿಮ್ಮ ಶಾಸ್ತ್ರ ಏನಿದೆ ಅದು ಶವೋಲನಿಸಂನ ಹೇಳುತ್ತೆ, ಶವನಿಸಂನ ಹೇಳುತ್ತೆ ಅಂತ. ಈ ಶಾಸ್ತ್ರ ಶವನಿಸಂ ಪ್ರೇರಿತವಾಗಿರೋದಲ್ಲ.
ಶಮನಿಸಂ ಕೇಂದ್ರಿತವಾಗಿರೋದು ಅಲ್ಲ ಈ ಶಾಸ್ತ್ರ. ಈ ಶಾಸ್ತ್ರ ಜೀವ ಕೇಂದ್ರಿತ. ಅದು ಹೆಣ್ಣು ಜೀವ ಆಗಿರಬಹುದು, ಗಂಡು ಜೀವ ಆಗಿರಬಹುದು. ಪುರುಷ ಅಂತಂದರೆ ದೇಹದ ಒಳಗಡೆ ಇರುವವ ಅಂತ ಅಷ್ಟೇ ಅರ್ಥ. ಅದರಿಂದಾಗಿ ಪುರುಷನೊಬ್ಬ ಸಾಧನೆ ಮಾಡಬೇಕು ಅಂದರೆ ಅದು ಹೆಣ್ಣಿಗೂ ಅನ್ವಯಿಸುತ್ತೆ, ಗಂಡಿಗೂ ಅನ್ವಯಿಸುತ್ತೆ. ಶಾಸ್ತ್ರ ತಟಸ್ಥ. ಶಾಸ್ತ್ರ ಯಾವುದು ತಪ್ಪಿದೆಯೋ ಅದನ್ನು ಖಂಡನೆ ಮಾಡುತ್ತೆ, ಎಲ್ಲಿ ಸರಿ ಇದೆಯೋ ಅದನ್ನು ಎತ್ತಿ ಹೊಗಳತ್ತೆ ಅಷ್ಟೇ ವಿನಃ ಅದಕ್ಕೆ ಗಂಡಸು ಹೆಂಗಸು ಅಂತನ್ನುವ ಭೇದ ಇಲ್ಲ. ನಂತರದ ಕೆಲವೊಂದು ದಿವಸಗಳಲ್ಲಿ ಆ ತರಹ ಆಯಿತು. ಇವಾಗ ಪುರುಷ ಅನ್ನುವ ಶಬ್ದಕ್ಕೇನೆ ಗಂಡಸು ಅಂತ ಅರ್ಥ ಬರೀಲಿಲ್ವೇ? ನೀವು ಆಮೇಲೂ ಇನ್ನೂ ಚಿಕ್ಕದು ಆಯಿತು. ತುಳುನಲ್ಲಿ ಗಂಡ ಪುರುಷ ಅಂದರೆ ಪುರುಷ ಬತ್ತೆ, ಆಳ್ನೋ ಪುರುಷ ಬತ್ತೆ ಅಂದರೆ ಅವಳು ಗಂಡ ಬಂದ ಅಂತ. ತಮಿಳಿನಲ್ಲಿಯೂ ಪುರುಷ ಅಂತಂದರೆ ಗಂಡ ಅಂತ. ಹೀಗಾಗಿ ಜೀವ ಅಂತ ಇದ್ದದ್ದು ಗಂಡಸು ಅಂತ ಸಂಕುಚಿತ ಆಯಿತು, ಗಂಡಸುವಿನಿಂದ ಗಂಡ ಅನ್ನೋದಕ್ಕೆ ಸಂಕುಚಿತ ಆಯಿತು. ಇದು ನಮ್ಮ ದೃಷ್ಟಿಯ ಸಂಕೋಚವೇ ವಿನಃ ಶಾಸ್ತ್ರದ ಸಂಕೋಚ ಅಲ್ಲ. ಅದರಿಂದಾಗಿ ನಮ್ಮ ದೋಷಗಳಿಗೆ ಶಾಸ್ತ್ರವನ್ನು ಬೈಬೇಡಿ. ಶಾಸ್ತ್ರ ಈಸ್ ಓಪನ್ ಫಾರ್ ಆಲ್. ಯಾರು ಎತ್ತರಕ್ಕೆ ಏರಬೇಕು ಅಂತ ಇದ್ದಾರೆ ಅವರಿಗೆಲ್ಲರಿಗೂ ಶಾಸ್ತ್ರ ಬೇಕೇ. ಯಾರು ಸುಖವನ್ನು ಹೊಂದಬೇಕು ಅಂತ ಇದ್ದಾರೆ ಅವರೆಲ್ಲರಿಗೂ ಶಾಸ್ತ್ರ ಇದೆ. ಆ ಕಾರಣದಿಂದ ಪುರುಷ ಅಂತಂದರೆ ಇಲ್ಲಿ ಗಂಡಸು ಅಂತ ಅರ್ಥ ಅಲ್ಲ. ಅದಕ್ಕೆ ಶರೀರ ಸಂಬಂಧೇನ ಪುರುಷಯಮೇವ ಸಂತಮ್ಮಂದ್ರು ಆಚಾರ್ಯರು. ಸಾಧಕರಿಗೆ ಇದು ತೆರೆದಿಟ್ಟದ್ದು. ಈ ದಾರಿಯಲ್ಲಿ ಅಮೃತತ್ವಾಯ ಕಲ್ಪತೆ ಅಂತ ದಾರಿಯನ್ನು ಹೇಳಿದ್ರು. ಆ ದಾರಿಯಲ್ಲಿ ಅನೇಕ ನಿಲ್ದಾಣಗಳಿವೆ, ತಂಗುದಾಣಗಳಿವೆ. ಅವನ್ನು ಕುರಿತು ಹೇಳ್ತಾ ಇದ್ದಾರೆ. ನಾಸತೋ ವಿದ್ಯತೆ ಭಾವ ಅಂತ ದಾರಿ ಹೇಳ್ಬಿಟ್ರು. ಮೊದಲು ಗುರಿ ಹೇಳ್ಬಿಟ್ರು. 15ನೇ ಶ್ಲೋಕದಲ್ಲಿಯೇ ಗುರಿ ಹೇಳಿ ಆಯಿತು. ಅಮೃತತ್ವಾಯ ಕಲ್ಪತೆ ಅಂತ. ಒಟ್ಟಿಗೆ ಏನು ಅಮೃತತ್ವಕ್ಕೆ ಯಾರೂ ಹೋಗ್ಲಿಕ್ಕಾಗೋದೇ ಇಲ್ಲ. ಅನೇಕ ನಿಲ್ದಾಣಗಳಿದೆ, ಆ ದಾರಿ ಇದೆ. ಆ ದಾರಿಯ ಬಗ್ಗೆ ಹೇಳ್ತಾ ಇದ್ದಾರೆ. ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ. ಮೊದಲು ಶಾಸ್ತ್ರದಲ್ಲೇ ಹೇಳಿದ ಅರ್ಥ, ಕೆಟ್ಟ ಕೆಲಸ ಮತ್ತು ಒಳ್ಳೆಯ ಕೆಲಸ. ಪುರುಷ ಭಗವದ್ಭಕ್ತನಾಗಿರಬೇಕು. ಅವನನ್ನು ಮಾತ್ರ ಸ್ಪರ್ಶಗಳು ಕಾಡಬಾರದು, ಅಂದರೆ ಕಾಡದಷ್ಟು ಪ್ರಬಲ ಆಗಿರಬೇಕು ಇವನು. ಮಾತ್ರ ಸ್ಪರ್ಶಗಳು ಕಾಡದಷ್ಟು ಪ್ರಬಲನಾಗಿ ಭಗವದ್ಭಕ್ತನಾಗಿ ಯಾರು ಇರ್ತಾನೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ. ಆ ಭಗವದ್ಭಕ್ತನಾದರೂ ಭಗವದ್ಭಕ್ತನಾಗದಿದ್ದರೂ ಒಳ್ಳೆಯ ಕೆಟ್ಟ ಕೆಲಸಗಳ ಬಗ್ಗೆ ಅವೇರ್ನೆಸ್ ಇರಬೇಕೇ ಇರಬಾರದೆ? ಯಾಕೆಂದರೆ ಒಂದು ಪಂಗಡ ಹಂಗಿದೆ, ಈ ದೇವರ ಜೊತೆಗೆ ನಾವು ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಉಂಟಲ್ಲ, ಏನು ತಪ್ಪು ಬೇಕಾದರೂ ಮಾಡಬಹುದು ಅಂತ. ನೀವು ಕಾಫಿರರಿಗೆ ಸುಳ್ಳು ಹೇಳಬಹುದು, ನೀವು ಮೋಸ ಮಾಡಬಹುದು, ಎಲ್ಲವೂ ಇದೆ. ಆ ನೀತಿ ಅದೇ ರೀತಿನ ನಿಮಗೂ ಬಾಳಲಿಕ್ಕೆ ಯಾವ ನೀತಿ ನಿಯಮಗಳ ಅಪೇಕ್ಷೆಯೂ ಇಲ್ಲವಾ? ಇದೆಯಾ? ಇದೆ ಅಂತಾನೆ ಕೃಷ್ಣ. ನಾಸತೋ, ನೀನು ಭಗವದ್ಭಕ್ತನಾಗಿದ್ದರೂ ಈ ಎಚ್ಚರ ಇರಬೇಕು. ಅಸತಃ, ಕೆಟ್ಟ ಕೆಲಸದಿಂದ, ಅಭಾವ ದುಃಖ, ಇದು ಸುಖ. ಅಸತಃ ಕೆಟ್ಟ ಕೆಲಸದಿಂದ, ಭಾವ ಸುಖ, ನ ವಿದ್ಯತೆ ಸಿಗುವುದಿಲ್ಲ ಅಥವಾ ಇರೋದಿಲ್ಲ. ಕೆಟ್ಟ ಕೆಲಸದ ಫಲ ಸುಖ ಅಲ್ಲ. ನಾ ಭಾವೋ ವಿದ್ಯತೆ ಸತಃ, ಸತಃ ಒಳ್ಳೆಯ ಕೆಲಸದಿಂದ ಅಭಾವ ದುಃಖ ಅನ್ನೋದು ನ ವಿದ್ಯತೆ ಇಲ್ಲ.
ಅಂದರೆ ನೀತಿ ಅನ್ನುವ ದಾರಿಯಲ್ಲಿಯೇ ಈ ಗುರಿಯನ್ನು ಸೇರಬೇಕು. ಗುರಿ ಯಾವುದು? ದೇವರು. ಪ್ರಯಾಣಿಕರು ಹೇಗಿರಬೇಕು? ಪುರುಷರಾಗಿರಬೇಕು. ಮಾತ್ರ ಸ್ಪರ್ಶಗಳ ಕಾಟವನ್ನು ಮೀರಬೇಕು. ಅಂಥವರು ಅಲ್ಲಿಗೆ ಹೋಗ್ತಾರೆ. ಹೋಗುವ ದಾರಿ ಯಾವುದು? ನೀತಿಯೇ. ಕೆಟ್ಟ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಕೆಟ್ಟ ಫಲ ಸಿಗಲ್ಲ, ಅಂದರೆ ದುಃಖ ಇರಲ್ಲ. ಇದು ಖಾತ್ರಿ ಖಾತ್ರಿ ಖಾತ್ರಿ. ಉಭಯೋರಪಿ ದೃಷ್ಟೋಂತಹ, ಈ ಎರಡಕ್ಕೂ ಕೂಡ ಅಂತಹ ದೃಷ್ಟ. ಅಂತಹ ಅಂತಂದರೆ ನಿರ್ಣಯ. ಈ ನಿರ್ಣಯ ಅವರಿಗೆ ಕಂಡಿದೆ. ತತ್ವದರ್ಶಿಭಿ, ಯಾರವರು? ತತ್ವವನ್ನು ಕಾಲದ ಎಲ್ಲ ಅವಧಿಯಲ್ಲಿ ಭೂತ ವರ್ತಮಾನ ಭವಿಷ್ಯತ್ತುಗಳಲ್ಲಿ ಕಂಡವರು ತತ್ವದರ್ಶಿಗಳು. ಟೈಮ್ ಟೆಸ್ಟೆಡ್, ದೀರ್ಘಕಾಲ ಬದುಕಿ ದೀರ್ಘಕಾಲದ ಹಿನ್ನೆಲೆಯಲ್ಲಿ ತತ್ವವನ್ನು ಪರೀಕ್ಷೆ ಮಾಡಿ ಕಾಳು ಜೊಳ್ಳುಗಳನ್ನು ಬೇರ್ಪಡಿಸಿದವರು ಮಾರ್ಕಂಡೇಯರಂತಹವರು. ದೀರ್ಘಕಾಲ ಒಬ್ಬ ಬೇಗ ಸತ್ತೋದ್ರೆ ಏನು ತಿಳ್ಕೊಂಡಾಗತ್ತೆ ಅವನು ತಳೆದ ನಿಲುವಿನ ಬಗ್ಗೆ. ನಮಗೆ ನಾನು ಈ ತರಹ ಹೇಳ್ತಾ ಇರುವಾಗ ನನಗೆ ನೆನಪು ಬರೋದು ಒಬ್ಬ ಭಗತ್ ಸಿಂಗ್. ಪಾಪ ಬೇಗ ಸತ್ತು ಹೋದ. ಇದ್ದಿದ್ರೆ ಇನ್ನಷ್ಟು ಪರಿಷ್ಕಾರ ಆಗ್ತಾ ಇತ್ತೋ ಏನೋ ಅವನ ಮೆದುಳು. ಅದರಿಂದಾಗಿ ಒಬ್ಬ ಬೇಗ ಸತ್ತರೆ ಏನು ಪ್ರಯೋಜನ? ಅದಕ್ಕೆ ಈ ನೀವು ಮಂತ್ರಾಕ್ಷತೆಯ ಸ್ವಾಮಿಗಳ ಕೈನಲ್ಲಿ ತಗೊಳ್ತೇವೆ. ತೆಗೆದುಕೊಳ್ಳುವಾಗ ಗೃಹಸ್ಥರಾದವರು ಅದನ್ನು ಅಭಿಮಂತ್ರಣ ಮಾಡಬೇಕು. ನೋಡಿ, ಗೃಹಸ್ಥರಾದವರು ಅದನ್ನು ಅಭಿಮಂತ್ರಣ ಮಾಡಬೇಕು. ಇಂದ್ರಶ್ರೇಷ್ಠ ನಿದ್ರವಿಣಾನಿ ದೇಹಿ ಚಿತ್ತಿಂ ದಕ್ಷಶ್ಚ ಸುಭಗತ್ವಮಸ್ಮೈ ಪೋಷಂ ರಯೀಣಾಮರಿಷ್ಟಿಂ ತನೂನಾಂ ಅಂತ ಹೇಳಿ ಅಲ್ಲಿ ಆರೋಗ್ಯವನ್ನು ಕೇಳಲಿಕ್ಕೆ ಇದೆ. ಶತಂಜೀವೇಮ ಚರದಸ್ಸ ವೀರಾ, ವೀರರು ಅಂದರೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು. ನಮ್ಮ ಮಕ್ಕಳ ಜೊತೆಗೆ ನಾವು ಶತಂಜೀವೇಮ, ಪೂರ್ಣಾಯುಷ್ಯವನ್ನು ಬದುಕುವಂತಾಗಲಿ ಅಂತ ನಾವು ಅಭಿಮಂತ್ರಣ ಮಾಡಿ ಅದನ್ನು ಆ ಮಂತ್ರಾಕ್ಷತೆಯನ್ನು ಹಾಕಿ ಅದನ್ನು ಸ್ವಾಮಿಗಳ ಕೈಯಲ್ಲಿ ಇಸ್ಕೊಳ್ಳೋದು. ಮಂತ್ರಾಕ್ಷತೆಗೆ ಅಭಿಮಂತ್ರಣ ಮಾಡಬೇಕಾದವರು ಗೃಹಸ್ಥರೇ. ಯಾಕೆ ದೀರ್ಘಕಾಲ ಬದುಕಬೇಕು ನೀನು? ಭಗವಂತ ಕೊಟ್ಟ ಆಯುಷ್ಯದಲ್ಲಿ ಪೂರ್ತಿ ಬದುಕಿ ತತ್ವಗಳ ನಿರ್ಣಯ, ತತ್ವಗಳ ನಿಶ್ಚಯ, ಅಧ್ಯಯನದ ಫಲವನ್ನು ನಾವು ಪಡಿಬೇಕಲ್ಲ. ಅದಕ್ಕಾಗಿ ಬಹಳ ಕಾಲ ಬದುಕಬೇಕು. ಯಾಕೆ ಅಂತಂದರೆ ಭೌತಿಕ ಭೋಗಗಳನ್ನು ಅನುಭವಿಸ್ಲಿಕ್ಕಲ್ಲ. ಯಾಕೆಂದರೆ ಅದೇನಿದ್ರೂ ಮಿತವೇ. ಮತ್ತೇನು? ಜ್ಞಾನದ ಆನಂದವನ್ನು ಅನುಭವಿಸಿ ತತ್ವಗಳ ಸರಿತಪ್ಪುಗಳನ್ನು, ತತ್ವಗಳಲ್ಲಿ ಯಾವುದು ಸ್ವೀಕಾರಾರ್ಹ ಯಾವುದಲ್ಲ ಅಂತ ಸೂಕ್ಷ್ಮವಾಗಿ ಇನ್ನಷ್ಟು ಸೂಕ್ಷ್ಮಾಂಶಗಳಿಗೆ ತೆರಳೋದೇನಿದೆ ಅದು ಗುರಿ. ಈಶಾವಾಸ್ಯದ ಹೌದು, ಈಶಾವಾಸ್ಯದ ಆದೇಶವೂ ಅದೇ. ಜಿಜೀವಿಷೇಚ್ಛತಂ ಸಮಾಹ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ತಮಾಹ. ಇಹ ಪರಮಾತ್ಮನಲ್ಲಿ ಕರ್ಮಾಣಿ ಕುರ್ವನ್, ಕರ್ಮಗಳನ್ನು ಮಾಡುತ್ತಾ, ಶತಂ ಸಮಾಹ ಜಿಜೀವಿಷೇತ್, ನಮ್ಮ ದೀರ್ಘಕಾಲದ ಬಾಳನ್ನು ಬದುಕಲು ಬಯಸಬೇಕು. ಕರ್ತವ್ಯ ಮಾಡ್ತಾ ಬದುಕಬೇಕು. ನಿಮಗೆ ಬದುಕಲು ಹಕ್ಕು ಇರೋದು ಯಾವಾಗ ಅಂದರೆ ನಿಮ್ಮ ಕರ್ತವ್ಯವನ್ನು ಮಾಡಿದಾಗ. ಸೋಮಾರಿತನದಲ್ಲಿ ಬದುಕಲಿಕ್ಕಿಲ್ಲ. ಜಿಜೀವಿಷೇತ್, ಹೀಗೆ ಕರ್ಮಾಣಿ ಕುರ್ವನ್ ಜಿಜೀವಿಷೇತ್ ಅಂತ. ಆದ್ದರಿಂದ ತತ್ವದರ್ಶಿಗಳು ಅಂದರೆ ಅಂತಹವರು ಯಾರು ಹಾಗೆ ಬದುಕಿ ತತ್ವದ ಕಾಳು ಜೊಳ್ಳುಗಳನ್ನು ಗುರುತಿಸಿದವರು. ಮನುಷ್ಯ ಜೀವನದ ಸೌಭಾಗ್ಯ ದೌರ್ಭಾಗ್ಯಗಳನ್ನು ದೀರ್ಘಕಾಲ ಬದುಕಿ ಕಂಡವರು ತತ್ವದರ್ಶಿಗಳು. ಅವರು ಇದನ್ನು ನಿಶ್ಚಯವಾಗಿ ಹೇಳಿದ್ದಾರೆ. ನಾಸತೋ ವಿದ್ಯತೆ ಭಾವ ಅಂತ.
ಕೆಟ್ಟ ಕೆಲಸಕ್ಕೆ ಸುಖ ಫಲ ಅಲ್ಲ. ಒಳ್ಳೆ ಫಲ ಕೆಟ್ಟ ಕೆಲಸದಿಂದ ಬರಲ್ಲ. ಒಳ್ಳೆ ಕೆಲಸಕ್ಕೆ ದುಃಖವೂ ಫಲ ಅಲ್ಲ. ಅದರಿಂದಾಗಿ ನಾವು ಇದನ್ನ ಹೀಗೆ ಚಿಂತನೆ ಮಾಡಬೇಕು. ಅದರಿಂದಾಗಿ ಹೀಗೆ ಚಿಂತನೆ ಮಾಡಬೇಕು ಅಂತ ತತ್ವದರ್ಶಿ ಬಹಿ ಅಂತ ಹೇಳಿದರೆ ಮಾರ್ಕಂಡೇಯರಂತಹವರು. ಮಾರ್ಕಂಡೇಯರು ಏನಿದ್ದಾರೆ, ಅವರು ಮಹಾಭಾರತದ ಆ ವನಪರ್ವದಲ್ಲಿ ಅವರು ಆ ಮಾತು ಹೇಳ್ತಾರೆ. ಇದೇ ಕಾಡಿನ ನಡುವೆ ರಾಮಚಂದ್ರ ಬಿಲ್ಲು ಬಾಣ ಹಿಡ್ಕೊಂಡು ತಿರುಗಾಡ್ತಾ ಇದ್ದದ್ದನ್ನು ನೋಡಿದ್ದೆ. ಅದೇ ಕಣ್ಣಿನಿಂದ ಧರ್ಮರಾಜ ನೀನು ಕೂಡ ಜೂಜು ಸೋತು ಬಂದದ್ದನ್ನ ಕಣ್ಣಾರೆ ನೋಡ್ತಾ ಇದ್ದೇನೆ ಅಂತ. ಅಂತಹ ತತ್ವದರ್ಶಿಗಳು. ಯಾಕೆಂದ್ರೆ ನಾವೆಲ್ಲ ಏನಾಗತ್ತೆ, ತತ್ವವನ್ನ ಜೀವನತಃ ಅನುಭವಿಸಿ ತಿಳಿಬೇಕು ಅಂತಂದ್ರೆ ದೀರ್ಘಕಾಲ ಬದುಕಿರೋದಿಲ್ಲ. ದೀರ್ಘಕಾಲ ಬದುಕಿದವರ ಮಾತನ್ನೇ ಈಗ ಸದ್ಯಕ್ಕೆ ನಂಬಿಕೊಳ್ಳಬೇಕು. ನಾವೇನು ಯುಗಾಂತರಗಳೇನು ಬದುಕೋಲ್ಲ. ಯಾಕೆ ನಾನು ಈ ಮಾತು ಹೇಳಿದ್ದು ಅಂದ್ರೆ, ಈ ಪದ ನೋಡಿ, ಅಂತಹ ದೃಷ್ಟ ಉಭಯೋರಪಿ, ಈ ಎರಡೂ ಪ್ರಮೇಯಗಳ ಅಂತಹ ನಿರ್ಣಯ ತತ್ವದರ್ಶಿಗಳಿಂದ ನೋಡಲ್ಪಟ್ಟಿದೆ. ಒಳಿತು ಕೆಡಕುಗಳ ಫಲವನ್ನ ಕಾಣುವವರು ತತ್ವದರ್ಶಿಗಳು ಕಂಡು ಅಥವಾ ತತ್ವದರ್ಶಿಗಳಾಗಬೇಕಾದ್ರೆ ದೀರ್ಘಕಾಲ ಬದುಕಿರಬೇಕು. ಆ ದೀರ್ಘಕಾಲ ಅಂದರೆ 100 ವರ್ಷ 107 ವರ್ಷ ಅಲ್ಲ, ಯುಗಾಂತರಗಳ ಕಾಲ ಬದುಕಿರಬೇಕು. ಆ ಯುಗಾಂತರಗಳ ಕಾಲ ಯಾರು ಬದುಕಿರ್ತಾರೆ ಅವರು ಸಾಕ್ಷಿ ಪ್ರಜ್ಞೆ ಅಂತ ಕರಿಬೇಕು. ನಮ್ಮ ಈ ಅನಂತ ಮೂರ್ತ್ಯಾದಿಗಳಲ್ಲ, ಅನಂತ ಮೂರ್ತ್ಯಾದಿಗಳಲ್ಲ ಸಾಕ್ಷಿ ಪ್ರಜ್ಞೆ ಅಂತ ಕರೆಯಬೇಕಾದ್ದು. ದೇವನೂರು ಮಹಾದೇವ ಅಲ್ಲ ಸಾಕ್ಷಿ ಪ್ರಜ್ಞೆ ಅಂತ ಕರೆಯಬೇಕಾದವರು. ಸಾಕ್ಷಿ ಪ್ರಜ್ಞೆ ಅಂತ ನಾವು ಯಾರನ್ನ ಕರೆಯಬಹುದು ಅಂತಂದ್ರೆ ಯುಗಾಂತರಗಳ ಕಾಲ ಬದುಕಿದವರು. ಅಟ್ಲೀಸ್ಟ್ ನಾವು ಇಲ್ಲಿ ಈ ದೀರ್ಘಾಯುಷ್ಯ ಏನಿದೆ 70 ವರ್ಷ 60 ವರ್ಷ, ಹಾಗೆ ನೋಡಿದಾಗಲೂ ಕೂಡ ತತ್ವ ನಿಶ್ಚಯ ಆಗ್ತದೆ. ಆದರೆ ಇಂಥವರನ್ನು ಗುರುತಿಸುವ ಕಣ್ಣು ಬಂದಾಗ 70 ವರ್ಷ 80 ವರ್ಷ ಪ್ರಜ್ಞಾಪೂರ್ವಕವಾಗಿ ಯಾರು ಬದುಕಿರ್ತಾರೆ ಅವನು 120 ವರ್ಷ 150 ವರ್ಷ ಬದುಕಿದಾನೆ ಅಂತಾನೆ ಅರ್ಥ. ಕಾರಣ ಏನು ಅಂದ್ರೆ ಸಾಹಿತ್ಯಗಳೆಂಬ ಕಣ್ಣಿನ ಮೂಲಕ ಹಿಂದಿನದ್ದನ್ನು ನೋಡ್ತಾನವನು. ಹಾಗೆ ನೋಡಿದಾಗ ಅವನು ದೀರ್ಘಾಯುಷಿಯೇ. ಯೋಗ್ಯವಾದ ಶಾಸ್ತ್ರವನ್ನು ಚಿಂತನೆ ಮಾಡಿದಾಗ ಅವನಿಗೂ ಆ ಕಣ್ಣು ಇದೆ ಅಂತಾನೆ ಅರ್ಥ. ವೇದವ್ಯಾಸರು ಕೊಟ್ಟ ಮಹಾಭಾರತವೆಂಬ ಕಣ್ಣನ್ನ ಸಂಜಯನ ತರಹ ಬಳಸಿದಾಗ ನಮಗೆ ನಾವು ದೀರ್ಘಾಯುಷಿಗಳೇ, ಸಾವಿರಾರು ವರ್ಷ ಬದುಕಿದವರು, ಅದರಲ್ಲೇ ಮುಳುಗಿದಾಗ ಆಗ ಏನೊಂದು ಅನುಭವ ಪಕ್ವತೆ ಬರುತ್ತೆ. ಇದು 70-80 ವರ್ಷಗಳು ಸಾಕು. ಅದರಿಂದಾಗಿ ತತ್ವದರ್ಶಿಗಳು ಒಳಿತು ಕೆಡಕುಗಳ ಅಂತಿಮ ಫಲವನ್ನು ಕಂಡಿದ್ದಾರೆ. ಅದರಿಂದಾಗಿ ದಾರಿ ಯಾವುದು ಅಂದರೆ ನೀತಿಯೇ. ಆ ನೀತಿಯ ಜೊತೆಗೆ ಭಗವದ್ಭಕ್ತಿ ಇರಬೇಕು. ಅದರ ಜೊತೆಗೆ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು ಸಮವಾಗಿ ಸ್ವೀಕಾರ ಮಾಡಬೇಕು. ದುಃಖ ಬಂತು ಅಂತ ಹೇಳಿ ದೇವರನ್ನು ಬಿಟ್ಬಿಟ್ಟೆ ಅನ್ನೋದು, ಸುಖ ಬಂತು ದೇವರನ್ನು ಬಿಟ್ಬಿಟ್ಟೆ ದೇವರೇ ಆಗಬೇಕು ಅಂತ ಅನ್ನೋದು. ಸುಖ ಜಾಸ್ತಿ ಆದಾಗ ಮನುಷ್ಯ ಏನು ಮಾಡ್ತಾನೆ, ದೇವರೇ ಆಗಬೇಕು ಅಗತ್ಯ ಇಲ್ಲ, ನಾವು ಸುಖವಾಗಿರ್ಲಿಕ್ಕೆ ದೇವರನ್ನ ಈಗಾಗಲೇ ಸುಖವಾಗಿದ್ದೀವಿ ದೇವರೇ ಆಗಬೇಕು ಅಂತ ಕೇಳ್ತಾನೆ. ನನಗಿಂಥವರು ಒಬ್ಬರು ಪರಿಚಯ ಆಗಿದ್ದಾರೆ. ಒಬ್ಬರು ಬೆಂಗಳೂರಿನ ಪ್ರಸಿದ್ಧ ಲಾಯರ್ ಅವರು ಇದನ್ನೇ ಹೇಳ್ತಾ ಇದ್ರು, ಆಚಾರ್ಯ ಸುಖವಾಗಿ ಇದ್ದೇನೆ, ದೇವರ ಅನುಗ್ರಹದಿಂದ ಏನು ಬಂದಿದೆ ಅಂತ ಅನ್ನಿಸ್ತಿಲ್ಲ, ನಾನು ದೇವರನ್ನು ಆ ರೀತಿ ಆರಾಧನೆ ಮಾಡಲೇ ಇಲ್ಲ, ಆದ್ದರಿಂದಾಗಿ ನನಗೆ ದೇವರು ಬೇಡ ಅಂತ ಅನ್ನಿಸ್ತಾ ಇದೆ. ನಾನು ಸುಖವಾಗಿರ್ಲಿಕ್ಕೆ ದೇವರು ಬೇಡ. ಸರಿ, ವಿಪರೀತ ದುಃಖದಲ್ಲಿ ನರಳುತ್ತಾ ಇರೋಣಾದ್ರೆ ನಾನು ಇಷ್ಟು ದುಃಖ ಅನುಭವಿಸಿದೆ, ಇಷ್ಟು ದೇವಸ್ಥಾನ ಸುತ್ತಿದೆ, ಇಷ್ಟು ವ್ರತ ಮಾಡಿದೆ, ದೇವರು ಏನೂ ಮಾಡಲಿಲ್ಲ, ಅದರಿಂದಾಗಿ ನಂಗೆ ದೇವರು ಬೇಡ ಅಂತ. ಆದರೆ ಒಳಿತು ಕೆಡಕುಗಳ ಫಲ ಏನಿದೆ ಅದು ಇಷ್ಟು ಬೇಗ ಸಿಗುವಂಥದ್ದಲ್ಲ. ತತ್ವದರ್ಶಿಗಳಾದವರು ಕಾಣೋದು.
ಇದು ಭಾಗದರ್ಶಿಗಳು. ಭಾಗದರ್ಶಿಗಳು ಅಂತ ಹೇಳಲಿಲ್ಲ ವೇದವ್ಯಾಸರು, ತತ್ವದರ್ಶಿಗಳು ಅಂದರು. ಅದರಿಂದಾಗಿ ಅವರ ಹಿಂದೆ ಹೋಗಬೇಕು. ಇದೇ ದಾರಿ. ನಾವು 100 ವರ್ಷದ ಹಿಂದೆ 50 ವರ್ಷದಿಂದ ನೋಡ್ಬಿಟ್ಟು ಮಹಾಭಾರತದ ದಾರಿಯೇ ಇರೋದು ಹೀಗೆ, ಕಾಲದ ನಡೆಯೇ ಇರೋದು ಹೀಗೆ ಅಂತ ಅನ್ನಬಾರದು. ಕಾಲದ ನಡೆ ಹೀಗಲ್ಲ ಇರೋದು. ನಾವು ಎಷ್ಟು ನೋಡಿದ್ದೇವೆ? ಎಷ್ಟು ನೋಡಿಲ್ಲ. ಬೊಂಬಾರ್ಡಿಂಗ್ ಅಷ್ಟೇ. ಎಲ್ಲ ಅದು ನೋಡಿದ್ದೀವಿ, ಇದು ನೋಡಿದ್ದೀವಿ, ಅದು ಗೊತ್ತಿದೆ, ಇದು ಗೊತ್ತಿದೆ. ಆದರೆ ಘಟನೆಯ ರೀತಿಗಳಲ್ಲಿ ನೋಡಿದ್ರೆ ಐಕರೂಪ್ಯವೇ ಇರೋದು. ದೀರ್ಘವಾದ ರಾಜಕಾರಣಿಯ ಜೀವನ, ಮಠಾಧಿಪತಿಯ ಜೀವನ, ಇದರಲ್ಲಿ ಐಕರೂಪ್ಯ ಇದೆ. ಬೇರೆ ಬೇರೆ ಪಂಥದವರ, ಬೇರೆ ಬೇರೆ ನಿಲುವಿನ ರಾಜಕಾರಣಿಗಳ, ಮಠಾಧಿಪತಿಗಳ ಜೀವನದಲ್ಲಿ ಯಾರೋ ಒಬ್ಬರು ಎದುರು ಬೀಳ್ತಾರೆ, ಯಾರೋ ಒಬ್ಬರು ಪರವಾಗಿ ನಿಲ್ತಾರೆ. ಈ ತರಹದ ಐಕರೂಪ್ಯ ಇದೆ. ಆದರೆ ಆ ದೀರ್ಘ ಬದಲಾವಣೆ ಏನಿದೆ ಅದೇನು ನಮಗೇನು ಕಾಣ್ತಾ ಇಲ್ಲ. ಅದು ನೀವು ಗ್ರಂಥದ ಮೂಲಕವೇ ಅನುಭವಿಸಬೇಕು. ಆ ಕಾರಣದಿಂದ ಹೇಳಿದ್ದು ನೀತಿ ಒಳಿತು ಕೆಡಕು. ಆ ಒಳಿತು ಕೆಡಕಿನ ದಾರಿಯಲ್ಲಿಯೇ ಹೋಗಬೇಕು ಅಂತ ನಿರೂಪಣೆ ಮಾಡ್ತಾರೆ. ಅದರಿಂದಾಗಿ ಇದು ತಾತ್ಪರ್ಯದಲ್ಲಿ ಹೇಳಿದ್ದನ್ನು ನಾನು ಹೇಳಿದ್ದು. ಅಸತಃ ಕೆಟ್ಟ ಕೆಲಸದಿಂದ ಭಾವ ಸುಖವು ನ ವಿದ್ಯತೆ ಇಲ್ಲ. ಸತಃ ಒಳ್ಳೆಯ ಕೆಲಸದಿಂದ ಅಭಾವ ದುಃಖವು ನ ವಿದ್ಯತೆ ಇಲ್ಲ. ಉಭಯೋರಪಿ ಅನಯೋಹು. ಈ ಎರಡೂ ಪ್ರಮೇಯಗಳ ಅಂತಹ ನಿರ್ಣಯ ತತ್ವದರ್ಶಿಭಿ ದೃಷ್ಟ. ತತ್ವದರ್ಶಿಗಳಿಗೆ ಸ್ಫುಟ. ಇಷ್ಟನ್ನ ತಾತ್ಪರ್ಯದ ಹಿನ್ನೆಲೆಯಲ್ಲಿ ನಾವು ನಿರೂಪಣೆ ಮಾಡೋದು. ಇದಕ್ಕೆ ಒಂದು ವ್ಯಾಖ್ಯಾನ ಇದೆ. ಏನು? ಅಸತಃ ಇಲ್ಲದ ಪದಾರ್ಥಕ್ಕೆ ಅಭಾವ ನ ವಿದ್ಯತೆ. ಇಲ್ಲದ ಪದಾರ್ಥಕ್ಕೆ ಅಸ್ತಿತ್ವ ಇಲ್ಲ, ಇರೋ ಪದಾರ್ಥಕ್ಕೆ ಅಸ್ತಿತ್ವ ಇಲ್ಲ ಅಂತ ಇಲ್ಲ, ಅಂದರೆ ಅಸ್ತಿತ್ವ ಇದೆ ಅಂದರೆ ಇರೋದಿದೆ, ಇಲ್ಲದೆ ಇರೋದಿಲ್ಲ ಅಂತ. ಇದನ್ನು ಹೇಳಲಿಕ್ಕೆ ಗೀತೆ ಬೇಕಾ? ಹೀಗೊಂದು ವ್ಯಾಖ್ಯಾನ ಇದೆ. ಅದನ್ನು ಆಚಾರ್ಯರು ವಿಸ್ತಾರವಾಗಿ ಅದರ ಸೂಕ್ಷ್ಮಾಂಶಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಈಗ ನಾನು ಅದನ್ನು ಹೇಳೋದಿಲ್ಲ. ಕಾರಣ ಏನು ಅಂದರೆ, ಆ ಫಿಸಿಕ್ಸ್ ಕ್ಲಾಸಲ್ಲಿ ಕೂತಿದ್ದೀನೋ, ಇವರೇನೋ ಗೀತೆ ಅಂತ ಹೇಳ್ತಾ ಇದ್ದಾರೆ, ಈ ಗೀತೆಗೂ ಆ ಫಿಸಿಕ್ಸ್ಗೂ ಏನು ಸಂಬಂಧ ಅಂತ ಇದು ತಲೆನೋವು ಬರುತ್ತೆ. ಆದ್ದರಿಂದಾಗಿ ನಾನು ಅದನ್ನು ಹೇಳ್ತಾ ಇಲ್ಲ. ಅದನ್ನು ಗೀತಾ ತಾತ್ಪರ್ಯ ಗೀತಾ ಭಾಷ್ಯ ಪಾಠಕ್ಕೆ ಅಂತ ಇರುವಾಗಲೇ ಅದನ್ನು ಹೇಳೋಣ. ಇರಲಿ. ಇದು ಗೀತೆಯಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಹೇಳಿದ ಗೀತೆಯ ಅರ್ಥ ಅಲ್ಲ. ಸತಃ ಅಂದರೆ ಒಳ್ಳೆಯದು ಅಂದ್ರಿ, ಎಲ್ಲಿದೆ ಪ್ರೂಫ್? ನಿಮಗೆ ಖುಷಿ ಬಂದಾಗ ಅರ್ಥ ಮಾಡೋದಾ ಅಂದರೆ, ಆಚಾರ್ಯರು ಹೇಳಿದ್ರು ನೋಡಿ, ಶಬ್ದ ನಿರ್ಣಯ ಅಂತ ಒಂದು ಗ್ರಂಥ ಇದೆ. ಅಲ್ಲಿ ಹೀಗೊಂದಿದೆ: ಸದ್ಭಾವವಾಚಿನ ಶಬ್ದಾ ಸರ್ವೇತೆ ಸುಖವಾಚಕಾ, ಅಭಾವವಾಚಿನ ಶಬ್ದಾ ಸರ್ವೇತೆ ದುಃಖವಾಚಕಾ ಇತಿ ಶಬ್ದ ನಿರ್ಣಯ. ಶಬ್ದ ನಿರ್ಣಯ ಅಂತ ಬಹಳ ಹಳೆಯ ಲೆಕ್ಸಿಕನ್. ಅದರಲ್ಲಿ ಸತ್ ಮತ್ತು ಭಾವ ಅನ್ನೋದಕ್ಕೆ ಸುಖ ಅಂತ ಅರ್ಥ ಇದೆ. ಯಾವುದ್ಯಾವುದೋ ಹೇಳ್ತಿರಲ್ರಿ ನೀವು ಅಂದರೆ, ಆಯ್ತಪ್ಪ ನಿಮಗೆ ಪ್ರಸಿದ್ಧವಾದದ್ದನ್ನು ಕೊಡ್ತೇನೆ ಅಂತಾರೆ ಆಚಾರ್ಯರು. ಎಲ್ಲಿ? ಇಲ್ಲೇ ಗೀತೆಯಲ್ಲಿ ಹತ್ತಿರದಲ್ಲಿ ನೋಡಿ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ ಅಂತಿದೆ. ಸತ್ ಭಾವ, ಸತ್ ಅಂತಂದ್ರೆ ಒಳ್ಳೆಯದು, ಚೆನ್ನಾಗಿರೋದು ಅನ್ನುವ ಅರ್ಥದಲ್ಲಿ ಸತ್ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಓ ಪಾರ್ಥ, ಒಳ್ಳೆಯ ಕೆಲಸಕ್ಕೂ ಸತ್ ಅಂತ ಕರೀತಾರೆ. ಹೀಗಾಗಿ ಸತ್ ಅಂದರೆ ಒಳ್ಳೆಯದು ಅಂತ ಅರ್ಥ ಆಗುತ್ತೆ. ಅದಕ್ಕೆ ವಿರುದ್ಧವಾದದ್ದು ಅಸತ್ತು ಅಲ್ಲ. ಸತ್ ಅಂದರೆ ಒಳ್ಳೆಯದು ಅಂತ ಹೌದು, ಅಸತ್ತು ಅಂದರೆ ಕೆಟ್ಟದ್ದು ಅಂತೆಲ್ಲ ಅರ್ಥ ಇದೆ. ತಗೋ, ಅದಕ್ಕೂ ಕೊಡ್ತೇನೆ, ಪ್ರಸಿದ್ಧವಾದದ್ದು ಅಂತಾರೆ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಅಸನ್ನೇವತ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ
ಸಂತಮೇನಂ ತಥೋ ವಿದುರಿತಿ ಅಂತ ಇದೆ. ಅಸನ್ನೇವ ಸಭವತಿ, ಅವನು ದುಃಖಿಯಾಗುತ್ತಾನೆ ದೇವರನ್ನು ದುಃಖಿ ಎಂದು ತಿಳಿದರೆ ಅಂತ ಸ್ಪಷ್ಟವಾಗಿದೆ. ಹೀಗಾಗಿ ಆಚಾರ್ಯರ ಅರ್ಥ ಪ್ರಮಾಣ ಪ್ರಮಿತ, ಪ್ರಮಾಣದಲ್ಲಿ ಏನಿದೆ ಅದನ್ನೇ ಅವರು ಇಲ್ಲಿ ಕೊಟ್ಟಿದ್ದು. ಇನ್ನು ಭಾಷ್ಯಕ್ಕೆ ಬರೋಣ. ಏನು ಹೇಳಿದ್ರಿ ನೀವು? ದೀರ್ಘಕಾಲ ಬದುಕಬೇಕು ಅಂತ. ಯಾರಿಗೆ ಅನುಭವ ಬರುತ್ತೆ? ದೀರ್ಘಕಾಲ ಯಾರು ಬದುಕಿರ್ತಾರೆ? ಅದೇ ಹಿಂದೆ ಹೇಳಿದ್ರಲ್ಲ, ಜೀವ ಬದುಕಿರ್ತಾನೆ. ಅದಕ್ಕಿಂತ ಈಗ ನಿಘಂಟುವನ್ನಾದರೂ ಕೂಡ ನಾವು ಪ್ರಮಾಣ ಅಂತ ಯಾವುದು ಸ್ವೀಕರಿಸ್ತೀವಿ? ಪೂರ್ವ ಸೂರಿಗಳ ಪದಪ್ರಯೋಗದಿಂದ ನಿಘಂಟುವನ್ನ ಒಂದು ಕೋಶ ಪ್ರಮಾಣ ಅಂತ ಆಗಬೇಕಾದ್ರೆ ಅದು ಅದನ್ನ ಇಟ್ಕೊಂಡು ಗ್ರಂಥ ಓದಿದಾಗ ಅರ್ಥ ಆಗಬೇಕು. ಈಗ 2022ರ ಡಿಕ್ಷನರಿ ಇಟ್ಟುಕೊಂಡು ನಿಮಗೆ ಸರ್ವಾಂಟಿಸ್ನ ನಾವೆಲ್ ಅರ್ಥ ಆಯಿತು ಅಂತಂದರೆ ಅದು ಅಲ್ಲಿ ಪ್ರಮಾಣ. ಡಾನ್ ಕ್ವಿಕ್ಸೋಟ್ ಅದನ್ನು ಓದಿದಾಗ ಓದಿದ್ರೆ ಇದು ಪ್ರಮಾಣ ಅಲ್ವಾ? ಇಲ್ಲ ಅಂದರೆ ಹೇಗೆ? ಡೇವಿಡ್ ಕಾಪರ್ ಫೀಲ್ಡನ ಕಾದಂಬರಿ ಓದಿದ್ರು ಇಲ್ಲಿ ಇರಬೇಕು ಅದು, ಆಗ ಇದು ಪ್ರಮಾಣ. ಅದಿರಲಿಲ್ಲ, ಅದು ಅರ್ಥ ಆಗಲಿಲ್ಲ ಅಂದರೆ ಜೆಫ್ರಿ ಚಾಸರ್ನ ಕ್ಯಾಂಟರ್ಬರಿ ಸ್ಟೋರೀಸನ್ನು ನೀವು ಓದಬೇಕಾದಾಗ ಇದನ್ನು ನೋಡಬೇಕು. ನೀವು ಆಂಗ್ಲೋ ಸ್ಯಾಕ್ಸನ್ ಪೀರಿಯಡಿನ ಕವನಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಈ ಡಿಕ್ಷನರಿ ಉಪಯೋಗಕ್ಕೆ ಬಂದರೆ ಪ್ರಮಾಣ, ಇಲ್ಲ ಅಂದ್ರೆ ಇಲ್ಲ. ಡಿಕ್ಷನರಿಯ ಪ್ರಮಾಣ ಹೀಗೆ ತೀರ್ಮಾನ ಆಗೋದು. ಮತ್ತು ಕೆಲವೊಮ್ಮೆ ಅದು ಮಿಸ್ ಆಗೋಗಿರುತ್ತೆ, ಅದಕ್ಕೆ ಪೂರಕವಾದ ಈ ಬೇರೆ ಪ್ರಮಾಣ ಕೊಟ್ಟರು ನಾವು ಒಪ್ಪಬೇಕಾಗತ್ತೆ. ಇವಾಗ ಆಚಾರ್ಯರು ಮಾಡಿದ್ದು ಅದನ್ನು, ಅದು ಉದ್ದೇಶ. ಇನ್ನು ಅಲ್ಲ, ಜೀವ ನಿತ್ಯ ಅಂತ ಅಂದ್ರಿ. ಜೀವ ಮಾತ್ರ ನಿತ್ಯನ? ಬೇರೆಯೂ ನಿತ್ಯನ? ಯಾಕೆಂದ್ರೆ ಇದನ್ನು ಅನುಭವಿಸ್ಬೇಕಲ್ಲ. ಈ ಒಳಿತು ಕೆಡಕುಗಳ ದೀರ್ಘ ಪ್ರಯಾಣ ಅಲ್ವಾ ಜಗತ್ತಿನ ನಡೆ ಅಂದರೆ. ಹಿಸ್ಟ್ರಿ ಅಂದರೆ ಏನು? ಒಳಿತು ಕೆಡಕುಗಳ ದೀರ್ಘವಾದ ನಡೆ. ಅವ್ರು ಯಾವ ಪದಾರ್ಥ ಬಳಸ್ತಾ ಇದ್ರೋ ಅದೆಲ್ಲ ಪ್ರಮಾಣವೇ ಅಲ್ಲ. ಅವನಿಗೆ ಅದು ಇಷ್ಟವೇ ಇಲ್ಲವೇ? ಈ ಸೋಷಿಯಲ್ ಮೀಡಿಯಾದ ಅವಿವೇಕಿಗಳು ಹಾಕ್ತಾ ಇರ್ತಾರಲ್ಲ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತಾ ಅಂತ ತಿಳ್ಕೊಂಡು ನಾವೇನು ಮಾಡೋಣ? ಅವನೋ ಒಬ್ಬ ಪೆಕ್ರ ನಟ, ಅವನಿಗೆ ಏನಿಷ್ಟ, ಅವನು ತಿನ್ನುವ ಊಟ ಹೇಗಿತ್ತು ತಗೊಂಡು ಏನು ಮಾಡೋಣ? ಅದಲ್ಲ. ಒಳಿತು ಕೆಡಕುಗಳ ದೀರ್ಘವಾದ ಪ್ರಯಾಣ ಏನಿದೆ, ಇಡೀ ಪ್ರಪಂಚದ ನಡೆಯಲ್ಲಿ ಬೇರೆ ಬೇರೆ ಕಾಲದಲ್ಲಿ ಒಳಿತು ಕೆಡಕುಗಳ ಸಂಘರ್ಷ ಏನಿದೆ ಅದೇ ಇತಿಹಾಸ. ಅದು ಸಾರ. ಅದನ್ನು ತಿಳಿಬೇಕು ಅಂತನ್ನುವ ಜೀವ ನಿತ್ಯ. ಜೀವ ಮಾತ್ರ ನಿತ್ಯನಾ ಅಥವಾ ಬೇರೆಯೂ ನಿತ್ಯ ಇದೆಯೋ ಅಂದರೆ ಕೃಷ್ಣ ಹೇಳ್ತಾನೆ, ಅಸತಃ ಅಭಾವ ನ ವಿದ್ಯತೆ ಅಂತಾನೆ. ಅಸತ್ ಅಂದರೆ ಕಾಣದೇ ಇರುವುದು ಅಂತ. ಇನ್ವಿಸಿಬಲ್. ಇನ್ವಿಸಿಬಲ್ ಆದದ್ದು ಯಾವುದು? ಪ್ರಕೃತಿ ಅಲ್ಲ. ಕಾಣುತ್ತಲ್ಲ ಅಂದರೆ ಹೌದಾ? ಪೂರ್ತಿ ಅರ್ಥ ಆಗಿದೆ ನಿಮಗೆ? ಪ್ರಕೃತಿಯನ್ನು ನಾನು ಪೂರ್ತಿ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಎದೆ ತಟ್ಟಿ ಹೇಳುವವ ಬರಲಿ ಮುಂದೆ. ವಿನೀತರಾದ, ಅವರ ಶಾಸ್ತ್ರದಲ್ಲಿ ಪಾರಂಗತರಾದ ಯಾವ ವಿಜ್ಞಾನಿಗಳೂ ಕೂಡ ನಾವು ಪ್ರಕೃತಿಯನ್ನು ಪೂರ್ತಿ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಹೇಳೋದೇ ಇಲ್ಲ. ಹೇಳ್ತಾರ ಯಾರಾದರೂ? ಐನ್ಸ್ಟೈನ್ ಹೇಳ್ಬಿಡ್ಲಿ ಅಷ್ಟೇ. ಎಲ್ಲಿ ಫೀನಮನ್ನು ಹೇಳ್ಬಿಡ್ಲಿ. ಕ್ವಾಂಟಮ್ ಮೆಕ್ಯಾನಿಕ್ಸ್ ತಂದಾಗ ಅನೂಹ್ಯವಾದ ತಿರುವುಗಳೇ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಸಾರ. ತಾವು ಆ ಫಿಸಿಕ್ಸ್ ಬ್ರಿಡ್ಜ್ ಆಫ್ ಕಾಪ್ರಾ ಹೇಳಿ ನೋಡುವ. ಯಾರೂ ಡಿಕ್ಲೇರ್ ಮಾಡಿಲ್ಲ. ಯಾಕೆ ಅಂದರೆ ಅವರು ಶಾಸ್ತ್ರದಲ್ಲಿ ಆಳವಾಗಿ ಹೋಗಿದ್ದಾರೆ. ಈ ಸೂಡೋ ಸೈಂಟಿಸ್ಟ್ಗಳೆಲ್ಲ ಇರ್ತಾರಲ್ಲ, ಪ್ರಕೃತಿ ಎಲ್ಲರನ್ನ, ವಿಜ್ಞಾನ ಎಲ್ಲರನ್ನ ಅಳೆದು ಬಿಟ್ಟಿದೆ ಅಂತ. ಏನು ಅಳೆದಿದೆ? ಯಾರನ್ನೂ ಅಳದಿಲ್ಲ ವಿಜ್ಞಾನ. ಕೆಲವು ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಿಕ್ಕೆ ವಿಜ್ಞಾನ ಮುಂದುವರೆದಿದೆ ಅಷ್ಟೇ. ಅದರಿಂದಾಗಿ ಅಸತ್ ಅಂತಂದರೆ ಇನ್ವಿಸಿಬಲ್ ಅಂತಾನೆ ಅರ್ಥ. ಅಸತಃ
ಪ್ರಕೃತಿಗೆ ಅಂದರೆ ಪ್ರಕೃತಿ ಯಾವುದನ್ನು ಒಳಗೊಂಡಿದೆ? 5 ಒಳಗೊಂಡಿದೆ. ಗೊತ್ತೇ ಇದೆ ನಮಗೆ, ಆಕಾಶ, ಮಣ್ಣು, ನೀರು, ಗಾಳಿ, ಬೆಂಕಿ. ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ. ಈ 5 ಏನಿದೆ ಅದೆಲ್ಲವೂ ಸೇರಿ ಅಸತಃ. ಅಸತಃ ಪೂರ್ತಿ ಅರ್ಥವಾಗದ ಪ್ರಕೃತಿಗೆ ಅಭಾವ, ನಾಶವು ನ ವಿದ್ಯತೆ, ಇಲ್ಲ. ಸತಃ ಬ್ರಹ್ಮ ನಿರ್ದುಷ್ಟ, ಯಾವ ದೋಷವೂ ಇರದ ಪದಾರ್ಥ ಏನಿದೆ ಅದು ಸತ್. ಸತ್ ಅಂದರೆ ನಿರ್ದುಷ್ಟವಾದ ಬ್ರಹ್ಮ. ಆ ಬ್ರಹ್ಮನಿಗೆ ಅಭಾವ ನ ವಿದ್ಯತೆ, ಅವನಿಗೂ ಕೂಡ ನಾಶ ಇಲ್ಲ. ಹೀಗಾಗಿ 3 ಕೂಡ ನಿತ್ಯವೇ. ಜೀವನಿತ್ಯ, ಆದರೆ ದೇಹದ ಮೇಲಿನ ಅಭಿಮಾನ ಇರೋದರಿಂದ ಹುಟ್ಟುತ್ತಾನೆ, ಸಾಯ್ತಾನೆ ಅಂತ ಅವನ ವ್ಯವಹಾರ ಅಷ್ಟೆ. ಅವನು ನಿತ್ಯ. ಇನ್ನು ಪ್ರಕೃತಿಯೂ ನಿತ್ಯ, ಆದರೆ ಪ್ರಕೃತಿ ಅಸ್ವತಂತ್ರ. ಅದನ್ನು ಉಪಯೋಗಿಸಿಕೊಳ್ಳುವ ರೀತಿ ನೀತಿಗಳಲ್ಲಿ ಸ್ವರೂಪನಾಶ ಇದೆ, ಅದಕ್ಕೆ ರೂಪಹಾನಿ ಇದೆ. ಅದರಿಂದಾಗಿ ಅದು ನಿತ್ಯಾನಿತ್ಯ. ಪರಮಾಣು ನಿತ್ಯ, ಆ ಪರಮಾಣುವಿನ ವಿನ್ಯಾಸ, ಡಿಸೈನ್ ಏನಿದೆ ಅದು ಅನಿತ್ಯ. ಆದರೆ ಪರಮಾಣುವೇ ನಾಶ ಆಗಿಬಿಡಲ್ಲ, ನಿತ್ಯವೂ ಹೌದು, ಅನಿತ್ಯವೂ ಹೌದು. ಇನ್ನು ಸತ್, ಯಾವ ದೋಷವೂ ಇರದ ಪರಮಾತ್ಮ ಏನಿದ್ದಾನೆ ಅವನು ಸತ್, ಅವನು ಕೂಡ ನಿತ್ಯ. ಸೊ ಪ್ರಕೃತಿ ನಿತ್ಯಾನಿತ್ಯ. ಯಾಕೆಂದರೆ ರೂಪನಾಶ ಇದೆ. ಇನ್ನು ಜೀವ ಅಭಿಮಾನತಃ ನಿತ್ಯಾನಿತ್ಯತ್ವ ಇದೆ. ದೇವರಿಗೆ ಅಭಿಮಾನವೂ ಜ್ಞಾನ ನಿತ್ಯವಾಗಿ ಇದೆ, ದೋಷ ಇಲ್ಲ, ಅವನಿಗೂ ನಾಶ ಇಲ್ಲ. ಹೀಗಾಗಿ ಜಗತ್ತಿನಲ್ಲಿರೋದೇ ಇವು ಮೂರು ಬಿಟ್ಟು ಇನ್ನೇನಿದೆ? ಅಲ್ಲ, ವೇದವ್ಯಾಸರು ಶ್ಲೋಕ ಮಾಡುವಾಗ ನೈವಂ ಸರಸತೋರ್ನಾಶ ವಿದ್ಯತೆ ನೈವ ಕಶ್ಚನ ಅಂತ ಹೇಳ್ಬಿಡ್ಬೋದಿತ್ತಲ್ಲ. ನಾಸತೋ ವಿದ್ಯತೆ ಇಲ್ಲ, 2 ಸರ್ತಿ ಹೇಳಬೇಕಾ? ಅಸತಃ ಭಾವ ನ ವಿದ್ಯತೆ, ಅಸತಃ ಅಭಾವ ನ ವಿದ್ಯತೆ, ಹೀಗೆ ಹೇಳಬೇಕಾ? ವಿದ್ಯತೆ ವಿದ್ಯತೆ ಅಂತ 2 ಬಾರಿ ಹೇಳಬೇಕಾ? ಆರಂಭ ಶ್ಲೋಕ ಬರೀಲಿಕ್ಕೆ ಆರಂಭ ಮಾಡಿದವರು ಹಿಂಗೆ ಅಲ್ವಾ ಬರೆಯೋದು? ಅಂದರೆ ಮಧ್ವಾಚಾರ್ಯರು ಹೇಳಿದ್ರು, ಪೃಥಗ್ ವಿದ್ಯತೆ ಇತ್ಯಾದರಾರ್ಥ. ಅದು ಇರೋದೇ ಬೇರೆ ಬೇರೆ ರೀತಿ ಅಂತ ಹೇಳಲಿಕ್ಕೆ ಪ್ರತ್ಯೇಕವಾಗಿ ಹೇಳಿದ್ದು. ಅದರ ಅಸ್ತಿತ್ವದ ಶೈಲಿಯೇ ಬೇರೆ, ಇದರ ಅಸ್ತಿತ್ವದ ಶೈಲಿಯೇ ಬೇರೆ, ಆ ರೀತಿ ಹೇಳಿದ್ದು. ಅದರಿಂದಾಗಿ ದೋಷ ಇಲ್ಲ ಅಂತ ನಿರೂಪಣೆ ಮಾಡಿದ್ರು. ಪ್ರಕೃತಿ ಪುರುಷಶ್ಚೈವ ನಿತ್ಯೌ ಕಾಲಶ್ಚ ಸತ್ತಮ ಅಂತ ವಿಷ್ಣು ಪುರಾಣದಲ್ಲಿ ಪ್ರಕೃತಿ ಮತ್ತು ಪುರುಷ ಇಬ್ಬರು ಕೂಡ ನಿತ್ಯ ಅಂತ ಹೇಳಿದ್ದಾರೆ. ಭಾಗವತದಲ್ಲಿ ಸದಸದ್ರೂಪಯಾಚಾಸೌ ಗುಣಮಯ್ಯ ಗುಣೋ ವಿಭು ಅಂತ ಹೇಳಿದ್ದಾರೆ. ಅಸತ ಸದಜಾಯತ, ಸತ್ ಅಂದರೆ ಪ್ರಕೃತಿ, ಕಾಣದ ಪ್ರಕೃತಿಯಿಂದ ಸತ್ ಕಾಣುವ ಈ ಪ್ರಪಂಚ ಹುಟ್ಟಿತು ಅಂತ. ಬೀಜ ಯಾವತ್ತೂ ಅಸತ್, ಬೀಜದಿಂದ ಹುಟ್ಟಿದ ಗಿಡ ಹುಟ್ಟತ್ತೆ, ಗಿಡ ಕಾಣತ್ತೆ. ಅದರಿಂದಾಗಿ ಅವ್ಯಕ್ತೇಶ್ಚ ಅಸತ್. ಹೀಗೆ ದಾರಿಯಲ್ಲಿ ನಮಗೆ ಸಿಗುವ ನಿಲ್ದಾಣಗಳು ಪ್ರಕೃತಿ ಪುರುಷ, ದೇವರು ಮತ್ತು ಪ್ರಕೃತಿ, ಇದು ದಾರಿಯ ನಿಲ್ದಾಣಗಳು. ದಾರಿ ಯಾವುದು ಅಂತಂದರೆ ನಾಸತೋ ವಿದ್ಯತೆ ಭಾವ, ಒಳಿತು ಕೆಡಕುಗಳು, ಅದರಿಂದ ಸಿಗುವ ಫಲಗಳು, ಅದು ನಮ್ಮ ಬುತ್ತಿ. ಸಾಗಬೇಕಾದದ್ದು ಯಾವುದು ಅಂತಂದರೆ ಮುಕ್ತಿ, ಭುಕ್ತಿ ಮತ್ತು ಮುಕ್ತಿ. ಇವೆರಡನ್ನೂ ಕೂಡ ಒಂದು ಹಂತದಲ್ಲಿ ತೋರಿಸಿ ಕೃಷ್ಣ ಹೇಳ್ತಾನೆ, ಆದ್ದರಿಂದಾಗಿ ನೀನು ಈ ಕೆಲಸವನ್ನು ಕೆಟ್ಟದು ಅಂತ ಅಂದುಕೊಳ್ಳಬೇಡ.
ಈ ಕೆಲಸ ಯುದ್ಧ ಅನ್ನೋದೇನಿದೆ ಈಗ ಇದು ಒಳ್ಳೆಯ ಕೆಲಸ. ಅದ್ಯಾಕೆ ಅಂತ ಹೇಳಿ ಉಪಪಾದನೆ ಮಾಡ್ತಾನೆ. ನಿನ್ನ ಭಾವನೆ ತಪ್ಪು. ಕಾರಣ ಏನು ಅಂದರೆ ಜೀವನಿತ್ಯ, ದೇವರಿಗೆ ನಾಶ ಇಲ್ಲ, ದೇಹಕ್ಕೆ ನಾಶ ಉಂಟೇ ಉಂಟು. ಒಳಿತು ಕೆಡಕುಗಳು ನಮ್ಮ ಜೊತೆಗೆ ಬೆನ್ನ ಹಿಂದೆಯೇ ಇರ್ತವೆ. ಈ ಎಲ್ಲ ಎಚ್ಚರ ಇರೋದ್ರಿಂದಾಗಿ ನಾನು ಸರಿಯಾಗಿ ಹೇಳ್ತಾ ಇದ್ದೇನೆ. ಈ ಎಲ್ಲ ಎಚ್ಚರ ಇರಬೇಕಾದ್ದರಿಂದಾಗಿ ಹಿಂದಿನವರು ಹೋದ ಹಾದಿ ಸರಿ ಇದೆ. ಈ ಎಲ್ಲ ಎಚ್ಚರ ಇದ್ದರೆ ನೀನು ಸರಿಯಾಗಿ ಮಾಡ್ತೀಯ. ಇಷ್ಟು ವಿಚಾರವನ್ನು ಅವನು ಈ ಒಂದು ಶ್ಲೋಕದಲ್ಲಿ ಕೃಷ್ಣ ತುಂಬಿದ್ದಾನೆ. ಅವಿನಾಶಿತು ತದ್ವಿಧಿ ಯೇನ ತರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇನ್ನೊಂದು ಸಂಗತಿಯನ್ನು ಹೇಳೋದಾದರೆ ನಿನಗೆ ಅವಿನಾಶಿತು ತದ್ವಿಧಿ. ಜೀವನನ್ನ ಬಿಟ್ಟು ಬೇರೆಯವರನ್ನ ಯಾವ ರೀತಿ ಡಿಸ್ಕ್ರೈಬ್ ಮಾಡಬಹುದು? ಬೇರೆಯವರ ನಿತ್ಯತ್ವವನ್ನು ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ಯಾವುದು ಎಲ್ಲೆಡೆ ವ್ಯಾಪ್ತವಾಗಿದೆಯೋ ಅದು ಅವಿನಾಶಿ ಎಂದು ತಿಳಿ. ಎಲ್ಲೆಡೆ ವ್ಯಾಪ್ತವಾದದ್ದು ಯಾವುದು ನೋಡಿ? ವೇದ ಮೊದಲಾದವುಗಳು. ಯಾಕೆಂದರೆ ವೇದ ಅನ್ನೋದು ವರ್ಣಾತ್ಮಕ. ವರ್ಣ ಎಲ್ಲ ಕಡೆ ವ್ಯಾಪ್ತವಾಗಿ ಇರುತ್ತೆ. ಆದ್ದರಿಂದ ಯಾವುದು ಸರ್ವತ್ರ ದೇಶದಲ್ಲಿ ವ್ಯಾಪ್ತವಾಗಿರುತ್ತೋ ಅದಕ್ಕೆ ನಾಶ ಇಲ್ಲ, ಅದು ಅವಿನಾಶಿ. ದೇವರು ಸರ್ವತ್ರ ವ್ಯಾಪ್ತ, ಅವನಿಗೂ ನಾಶ ಇಲ್ಲ, ಅವಿನಾಶಿ. ಇನ್ನು ಪ್ರಕೃತಿ ಎಲ್ಲವನ್ನ ವ್ಯಾಪಿಸಿಕೊಂಡಿದೆ, ಆದ್ದರಿಂದಾಗಿ ಅದಕ್ಕೂ ನಾಶ ಇಲ್ಲ. ಮುಖ್ಯವಾಗಿ ಈ ಸಂಗತಿ ಏನಿದೆ, ಅವಿನಾಶಿತು ತದ್ವಿಧಿ ಏನ ತರ್ವಮಿದಂ ತತಂ ಅಂತನ್ನುವ ಲಕ್ಷಣ ಪೂರ್ತಿಯಾಗಿ ಅನ್ವಯಿಸೋದು ಪರಮಾತ್ಮನಿಗೆ. ಯಾಕೆಂದರೆ ಬೇರೆಯವರಿಗೆ ಗುಣತಃ ವ್ಯಾಪ್ತಿ ಇಲ್ಲ. ಕೆಲವೊಬ್ಬರಿಗೆ ದೇಶತಃ ವ್ಯಾಪ್ತಿ ಇಲ್ಲ. ಕಾಲತಃ ವ್ಯಾಪ್ತಿ ಎಲ್ಲರಿಗೂ ಇದೆ, ಜೀವರಿಗೂ ಇದೆ, ದೇವರಿಗೂ ಇದೆ. ವರ್ಣಕ್ಕೆ ಕಾಲತಃ ವ್ಯಾಪ್ತಿಯೂ ಇದೆ, ಆದರೆ ಗುಣತಃ ವ್ಯಾಪ್ತಿ ಇಲ್ಲ. ಹೀಗಾಗಿ ವೇದಗಳ ದೇಶ ಕಾಲಗಳು ಬದಲಾವಣೆ ಆಗ್ತಾ ಹೋಗ್ತವೆ, ಏರಿಳಿತಗಳುಂಟು. ವೇದಗಳ ಅಸ್ತಿತ್ವಕ್ಕೆ ಬದಲಾವಣೆಗಳುಂಟು. ಆದ್ದರಿಂದ ದೇಶತಃ ಕಾಲತಃ ವ್ಯಾಪ್ತಿ ಬದಲಾವಣೆ ಆಗ್ತಾ ಬರುತ್ತೆ. ಈ ಎಲ್ಲ ಕಾರಣಗಳಿಂದ ಅವಿನಾಶಿತು ತದ್ವಿಧಿ, ಮುಖ್ಯತಃ ಅವಿನಾಶಿ ಪರಮಾತ್ಮ ಒಬ್ಬನೇ. ಅವನ ಪ್ರತಿಬಿಂಬವಾದ್ದರಿಂದ ಜೀವರಿಗೆ ನಾಶ ಇಲ್ಲ, ಅಂದರೆ ಅವನಂತೆ ಇರೋದರಿಂದ. ಇದು ಇರುವಂತಹ ಅರ್ಥ. ಯಾಕೆಂದರೆ ಅದನ್ನು ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣ ಅನ್ನೋದರಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳೋದು ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತ. ನಾಶ ಅಂದರೆ ಯಾವ್ಯಾವ ತರಹದ್ದು? ಅನಿತ್ಯತ್ವಂ ದೇಹಹಾನಿ, ದುಃಖ ಪ್ರಾಪ್ತಿರಪೂರ್ಣತಾ, ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇ ಸದಾ. ಅನಿತ್ಯತ್ವ ಮೊದಲನೆಯ ನಾಶ. ನಾಶ ಅಂದರೆ ಏನು? ನಶ ಅದರ್ಶನ ಅಂತ, ಕಣ್ಣಿಗೆ ಕಾಣದೇ ಇರೋದೇನಿದೆ ಅದು ನಾಶ.
ಆ ನಾಶ ಅನಿತ್ಯತ್ವ ಇದ್ರೂ ಬರುತ್ತೆ. ಪರಮಾಣುವಿನ ವಿನ್ಯಾಸ ಈಗ ನಮಗೆ ಘಟವಾಗಿ ತೋರ್ತಾ ಇದೆ. ಮಡಿಕೆಯ ಹಾಗೆ, ಮಡಿಕೆಯ ಆಕಾರ, ಮೇಜಿನ ಆಕಾರ ಅದು. ಆದರೆ ಇದೇ ಆಕಾರ ನಿತ್ಯವಾಗಿ ಇರೋದಿಲ್ಲ, ನಾಶ ಆಗತ್ತೆ, ಅವಾಗ ಕಣ್ಮರೆ ಆಗತ್ತೆ. ಇದು ಅನಿತ್ಯತ್ವ. ಅನಿತ್ಯತ್ವಂ. ಆಮೇಲೆ ಜೀವರಿಗೆ ಅನಿತ್ಯತ್ವ ಇಲ್ಲ, ನಿತ್ಯರೇ. ಆದರೆ ದೇಹ ಹಾನಿ ಇದೆ. ಅವ್ರ ದೇಹ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬ್ರಹ್ಮದೇವರ ಶರೀರವೇ ಹಾಗಂತೆ. ಇನ್ನು ಉಳಿದವರ ಪಾಡೇನು? ಇನ್ನು ದುಃಖ ಪ್ರಾಪ್ತಿ. ದುಃಖವನ್ನು ಹೊಂದೋದು ನಾಚವೇ. ಅಪೂರ್ಣತಾ, ಗುಣಪೂರ್ಣತೆ ಇಲ್ಲದೆ ಇರೋದು ನಾಶ. ಅದು ಬಹಳ ದೊಡ್ಡ ಲೆವೆಲ್ಲಲ್ಲಿ. ಅಪೂರ್ಣತಾ ಅಂತನ್ನುವ ನಾಶ ಎಕ್ಸ್ಕ್ಲೂಸಿವ್ಲಿ ಲಕ್ಷ್ಮಿಗಿದೆ. ಅವಳಿಗೆ ದೇಹ ಹಾನಿ ಇಲ್ಲ, ದುಃಖ ಪ್ರಾಪ್ತಿಯೂ ಇಲ್ಲ. ಆದರೆ ಅಪೂರ್ಣತಾ ಅಂತನ್ನೋದಿದೆ. ಅದರಿಂದಾಗಿ ಅವಳಿಗೂ ಒಂದು ತರಹದ ನಾಶ ಉಂಟು. ನಾಶ ಅಂದರೆ ಕಣ್ಮರೆಯಾಗುವುದು. ಸರ್ವೋತ್ತಮ ಅಂತ ಚಿಂತನೆ ಮಾಡಿದಾಗ ಲಕ್ಷ್ಮಿ ಕಾಣುವುದಿಲ್ಲ ಅನ್ನೋದೇ ಅವಳ ಕಣ್ಮರೆ, ಅವಿನಾಶ. ಜೀವಿಗಳು ಚಿಂತನೆ ಮಾಡಿದಾಗ. ಇನ್ನು ಜೀವರನ್ನ ಚಿಂತನೆ ಮಾಡಿದಾಗ ಇವರಿಗೆ ದುಃಖ ಪ್ರಾಪ್ತಿ ಇದೆ. ಹಿಂದೆ ಇತ್ತು, ಈಗ ಇದೆ, ಇನ್ನು ಮುಂದೆ ಇರೋದಿಲ್ಲ. ಹಾಗಿದ್ರೂ ಸರ್ವಗುಣ ಪೂರ್ಣ ಅಂತ ಚಿಂತನೆ ಮಾಡಿದಾಗ ಜೀವರು ಕಣ್ಣ ಮುಂದೆ ಬರುವುದಿಲ್ಲ. ಅದು ನಶ ಅದರ್ಶನೆ, ಅವರು ಕಾಣುವುದಿಲ್ಲ. ಇನ್ನು ದೇಹ ಹಾನಿ, ದೇಹದ ಅಭಿಮಾನ ಯಾರಿಗಿರುತ್ತೆ ಅವರಿಗೆ ಈ ದೇಹ ಹಾನಿ ಮತ್ತೆ ದುಃಖ ಪ್ರಾಪ್ತಿ, ಅಪೂರ್ಣತಾ, ಈ ಮೂರು ಎಲ್ಲ ಜೀವರಿಗೂ ಇದೆ. ಅನಿತ್ಯತ್ವ ಜಡಕ್ಕೂ ಇದೆ. ಆ ಜಡಕ್ಕೆ ಇನ್ನು ಮೂರು ಬರೋ ಅಗತ್ಯ ಇಲ್ಲ. ದೇಹ ಹಾನಿ ಇರಬೇಕಾಗಿಲ್ಲ, ದುಃಖ ಪ್ರಾಪ್ತಿ ಇಲ್ಲ, ಇನ್ನು ಗುಣಪೂರ್ಣತಾ ಅದರ ಬಗ್ಗೆ ಯೋಚನೆಯೇ ಇಲ್ಲ. ದೇವರು ಮಾತ್ರ ಅವಿನಾಶಿ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ದೇವರು ಅವಿನಾಶಿ. ದೇವರನ್ನ ನಾಶ ಮಾಡಲಿಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಹೀಗಾಗಿ ವೇದ ಮೊದಲಾದವುಗಳು ಕೂಡ ಭಾಗಶಃ ಈ ಲಕ್ಷಣವನ್ನು ಹೊಂದಿವೆ. ದೇವರಲ್ಲಿ ಪೂರ್ಣವಾಗಿ ಇದೆ. ದೇವರು ಪೂರ್ಣವಾಗಿ, ವೇದ ಮೊದಲಾದವುಗಳು ವರ್ಣಾತ್ಮಕವಾಗಿ ಇದೆ. ಆ ವರ್ಣ ನಿತ್ಯ. ವರ್ಣ ಅನ್ನೋದೊಂದಿಲ್ಲದೆ ಹೋದರೆ ಭಾಷೆಯ ಪದಗಳನ್ನು ಹೇಗೆ ಹುಟ್ಟು ಹಾಕುವುದು? ನಾವಿವತ್ತು ನಮ್ಮದೇ ಆದ ಲಕ್ಷಣವನ್ನು, ಪರಿಭಾಷೆಯನ್ನು ರೂಪಿಸಿಕೊಳ್ಳುತ್ತೇವೆ. ನೋಡಿ, ಬಹಳ ಕಷ್ಟಪಟ್ಟೆ ಅನ್ನೋದಕ್ಕೆ ಬೆಂಗಳೂರಿನ ಲೋಕಲ್ ಲ್ಯಾಂಗ್ವೇಜಲ್ಲಿ ಒಂದು ಪರಿಭಾಷೆ ಇದೆ. ಸೈಕಲ್ ಹೊಡಿತಾ ಇದ್ದೀನಿ, ಆಗ್ತಾನೆ ಇಲ್ಲ ಅಂತ. ಅಲ್ಲಿ ಸೈಕಲ್ ಹೊಡೆಯೋದು ಅಂತಂದರೆ ಪೆಡ್ಲು ತುಳಿಯೋದು ಅಂತ ಅರ್ಥ ಅಲ್ಲ, ಕಷ್ಟ ಅನುಭವಿಸಿದೆ ಅಂತ ಅರ್ಥ. ಉತ್ತರ ಕರ್ನಾಟಕದ ಕಡೆ ಮಣ್ಣು ಹೊತ್ತೆ, ಉಡುಪಿ ಕಡೆಯೂ ಕೂಡ ಮಣ್ಣು ಹೊತ್ತೆ, ಎಂಥದ್ದು ಆಗಲಿಲ್ಲ, ಅಲ್ಲಿ ಕಷ್ಟಪಟ್ಟೆ ಅಂತ. ನೀವು ಆ ರೀತಿಯ ಭಾಷೆಯನ್ನು ರೂಪಿಸಬೇಕಾದ್ರೆ, ರೂಢಿಯನ್ನು ತರಬೇಕಾದ್ರೆ ವರ್ಣಗಳು ಬೇಕಲ್ವಾ? ವರ್ಣ ಎಲ್ಲ ಕಡೆ ಇದೆ. ವರ್ಣವೇ ಇಲ್ಲದೆ ಹೋದರೆ ಪರಿಭಾಷೆಯನ್ನು ಮಾಡಿಕೊಳ್ಳಿಕ್ಕಾಗಲ್ಲ. ಪ್ರತಿತಂತ್ರ ಶಬ್ದಗಳು ಅಂತ ಹೇಳ್ತಾರೆ, ಟೆಕ್ನಿಕಲ್ ಟರ್ಮನ್ನು ಹುಟ್ಟಾಕ್ಲಿಕ್ಕಾಗಲ್ಲ ವರ್ಣಗಳೇ ಇಲ್ಲದೆ ಹೋದರೆ. ಭಾಷೆ ಮೊದಲು ಹೇಗಾಡಿದ್ರು, ಹೌದು ವರ್ಣಗಳು ನಿತ್ಯವೇ. ಇಲ್ಲ ಅಂದರೆ ವರ್ಣಗಳು ನಿತ್ಯ ಸರ್ವತ್ರ ವ್ಯಾಪ್ತ ಆಗಲಿಲ್ಲ ಅಂತಾದರೆ ಪಾಣಿನಿ ತಮಾಷೆ ಮಾಡ್ತಾನೆ. ಇದು ಪತಂಜಲಿ ಅವನು ಮಹಾಭಾಷ್ಯದಲ್ಲಿ ತಮಾಷೆ ಮಾಡೋದು. ಕಿಂ ಪಕ್ಷಿವತ್ಸ್ಯು, ವರ್ಣಗಳು ಹೇಗೆ ಪಕ್ಷಿಗಳಂತೆ ಇದ್ದಾವ? ಬಂಗಾಳದವನು ಆ ಅಂತ ಉಚ್ಚಾರ ಮಾಡುವ ತನಕ ನಾವು ಕಾದಿರ್ಬೇಕು. ಆಮೇಲೆ ಅಯ್ಯೋ ಬೇಕು ಕೊಡಪ್ಪ, ನಿಜವಾಗಿಯೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದು ಬೇರೆ.
ಎಲ್ಲರೊಟ್ಟಿಗೆ ಮಾತಾಡ್ತಾರೆ ಸಂಸತ್ ಕಲಾಪದಲ್ಲಿ. ಇರಲಿ, ಕಿಂ ಪಕ್ಷಿವತ್ಸಿಹು, ಇಲ್ಲ, ಹಾಗಾದರೆ ಸೂರ್ಯವತ್ಸಿಹು, ಸೂರ್ಯಪ್ರಕಾಶದಂತೆ ಎಲ್ಲರಿಗೂ ಒಟ್ಟಿಗೆ ಉಪಲಬ್ಧವಾಗ್ತದೆ ಅಂದರೆ ವರ್ಣ. ಅದರಿಂದಾಗಿ ಅವರವರ ಭಾಷೆಯಲ್ಲಿ ಆಯಾ ವರ್ಣಗಳನ್ನು ಯಥೇಚ್ಛವಾಗಿ ಬಳಸ್ತಾರೆ. ಇದಕ್ಕೂ ರೇಷನ್ ತಂದುಬಿಟ್ರೆ ಗತಿ ಏನು? ಸರ್ಕಾರಕ್ಕೆ ತಾಕತ್ತಿದ್ರೆ ಇದ್ರ ಮೇಲೆ ತೆರಿಗೆ ಹಾಕಿದ್ರೆ ಖಂಡಿತ ಇದನ್ನು ಮಾಡುತ್ತೆ. ದೇವರ ದಯದಿಂದ ಸದ್ಯಕ್ಕಂತೂ ಅದು ಸಾಧ್ಯ ಆಗ್ತಾ ಇಲ್ಲ. ಒಬ್ಬರು ಇಷ್ಟೇ ಪದಗಳನ್ನು ಬಳಸಬೇಕು ಅಂತ ಇದ್ದರೆ, ಪದಗಳ ಕಳ್ಳ ಸಾಗಾಣಿಕೆ ಇವೆಲ್ಲ ಆದರೆ ಏನು ಭೀಕರ ಅಂತ ಯೋಚನೆ ಮಾಡ್ಕೊಂಬಿಡಿ. ಅದರಿಂದಾಗಿ ವರ್ಣ ನಿತ್ಯ, ಆದರೆ ಪೂರ್ಣ ನಿತ್ಯ ಅಲ್ಲ, ಅವಿನಾಶಿ ಅಲ್ಲ. ಪ್ರಳಯ ಕಾಲದಲ್ಲಿ ಈ ವರ್ಣಗಳು ಏನು ಕೆಲಸ ಮಾಡೋದಿಲ್ಲ. ಯಾಕೆ ವರ್ಣಗಳು ಕೆಲಸ ಮಾಡೋಲ್ಲ ಅಂದರೆ ಒಂದು ಬೌಂಡ್ರಿ ಇರಲ್ಲ. ಅಂದರೆ ಆಕಾಶ ಅನ್ನೋದು, ಲೋಕಾಕಾಶ ಅಂತನ್ನೋದು ಆ ಬೌಂಡ್ರಿ ಇಲ್ಲದೆ ಹೋದರೆ ಶಬ್ದಗಳನ್ನು ಎಲ್ಲಿಂದ ಎಲ್ಲಿ ತನಕ ತಲುಪಿಸ್ಬೇಕು ಅನ್ನೋ ಗಡಿಯೇ ಇರಲ್ಲ. ಈಗಾದರೆ ಒಂದು ಮಿತಿ ಇದೆ. ಅದರಿಂದಾಗಿ ಸರ್ವಥಾ ಅವಿನಾಶಿ ಅಂತಂದರೆ ದೇವರು ಮಾತ್ರ. ಆ ದೇವರಿಗೆ ನಾಶ ಇಲ್ಲ, ಯಾರೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಂತಹ ದೇವರ ಪ್ರತಿಬಿಂಬ ಜೀವ, ಆದ್ದರಿಂದಾಗಿ ಅವನು ನಿತ್ಯ. ಅದನ್ನು ನೆಕ್ಸ್ಟ್ ನಾಳೆ ನಾವು ನೋಡ್ತೇವೆ. ನಾಳೆ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಈ 2 ಶ್ಲೋಕಗಳ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.